ಥೈರಾಯ್ಡ್ ಸಮಸ್ಯೆ ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಆದರೆ ಅದನ್ನು ಪರಿಹಾರ ಮಾಡುವ ಕೆಲವೊಂದು ಅಂಶಗಳು ಕೂಡ ಇವೆ. ಇನ್ನು ಮನೆಯಲ್ಲಿ ಇದನ್ನು ಪರಿಹಾರ ಮಾಡಲು ಸುಲಭ ಮನೆಮದ್ದುಗಳನ್ನು ನೀವು ಟ್ರೈ ಮಾಡಬಹುದು. ಒಂದು ವೇಳೆ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದ್ದರೆ ಈ ಆಹಾರಗಳನ್ನು ಸೇವನೆ ಮಾಡಿ. ಈ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನಮ್ಮ ಪೇಜ್ಗೆ ಫಾಲೋ ಮಾಡೋದನ್ನು ಮರೆಯಬೇಡಿ. ಇನ್ನು ಥೈರಾಯ್ಡ್ ಇರುವವರು ಏನು ತಿನ್ನಬೇಕು ಅಂತ ನೋಡಬೇಕಾದ್ರೆ ಉಪ್ಪು ಸಹಿತ ಬೀಜಗಳು, ಹೌದು, ಬ್ರೆಜಿಲ್ ಬೀಜಗಳು, ಮಕಡಾಮಿಯಾ ಬೀಜಗಳು ಮತ್ತು ಹಾಜಲ್ನಟ್ನ ಸೆಲೆನಿಯಂನಂಥ ಅತ್ಯುತ್ತಮ ಮೂಲಗಳಾಗಿವೆ. ಇವು ಆರೋಗ್ಯಕರ ಥೈರಾಯ್ಡ್ ಕಾರ್ಯವನ್ನು ಬೆಂಬಲಿಸುತ್ತವೆ. ಇವೆಲ್ಲವುಗಳನ್ನು ಮಿಶ್ರಣ ಮಾಡಿ ದಿನವಿಡೀ ತಿಂಡಿಗಳಿಗಾಗಿ ಪ್ಯಾಕೆಟ್ನಲ್ಲಿ ಸಂಗ್ರಹಿಸಿ. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಬೇಯಿಸಿದ ಮೀನು, ಹೌದು, ಮೀನಿನಲ್ಲಿ ಕೂಡ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಸೆಲೆನಿಯಂ ಸಮೃದ್ಧವಾಗಿದ್ದು ಇದು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಬೇಯಿಸಿದ ಸಾಲ್ಮನ್, ಕಾಡ್, ಸೀಬಾಸ್, ಹ್ಯಾಡಾಕ್ ಅಥವಾ ಪರ್ಚ್ ಅನ್ನು ಕೂಡ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ತಿನ್ನಬಹುದು. ಇನ್ನು ಡೈರಿ ಉತ್ಪನ್ನ ಕೂಡ ನೀವು ಸೇವನೆ ಮಾಡಬಹುದು. ಇದರಲ್ಲಿ ಮೊಸರು, ಐಸ್ ಕ್ರೀಮ್ ಮತ್ತು ಹಾಲಿನಂತಹ ಡೈರಿ ಉತ್ಪನ್ನಗಳು ಉತ್ತಮ ಪ್ರಮಾಣದ ಅಯೋಡಿನ್ ಹೊಂದಿರುತ್ತವೆ. ಹೀಗಾಗಿ ಥೈರಾಯ್ಡ್ ಗ್ರಂಥಿಗಳು ಬೆಳೆಯದಂತೆ ತಡೆಯಲು ಕೂಡ ಅಯೋಡಿನ್ ಅತ್ಯಗತ್ಯವಾಗಿದೆ. ಇನ್ನು ಮೊಟ್ಟೆಗಳಲ್ಲಿ ಕೂಡ ಸೆಲೆನಿಯಂ ಮತ್ತು ಅಯೋಡಿನ್ ಎರಡು ಉತ್ತಮ ಪ್ರಮಾಣದಲ್ಲಿ ಇರುತ್ತವೆ. ಗರಿಷ್ಠ ಆರೋಗ್ಯ ಪ್ರಯೋಜನಗಳಿಗಾಗಿ ಇಡೀ ಮೊಟ್ಟೆಯನ್ನೇ ಸೇವಿಸಿ, ಏಕೆಂದರೆ ಹಳದಿ ಲೋಳೆಯಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರುತ್ತವೆ. ಇನ್ನು ಎಲೆಕೋಸು ಮತ್ತು ಬ್ರೊಕೊಲಿ ಕೂಡ ನೀವು ಸೇವನೆ ಮಾಡಬೇಕು. ಬ್ರೊಕೊಲಿ, ಹೂಕೋಸು, ಎಲೆಕೋಸು, ಚೈನೀಸ್ ಎಲೆಕೋಸು ಇತ್ಯಾದಿಗಳು ಥೈರಾಯ್ಡ್ ಸಮತೋಲನಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ.